ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅವ್ರ ಮಿನಿ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಎ ಲಾಂಗ್ ಟೈಮ್ ನಾನು ಮಿನಿ ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. 4 ಡೇಸ್ ಲೀವ್ ಇತ್ತು ಅಂತ ಊರಿಗೆ ಹೋಗಿದ್ವಿ, ಅಲ್ಲಿನ ಮಿನಿ ಲಾಗ್ ಇದು ನೋಡಿ. ಕಾಫಿ ಒಣಗಾಕಿರೋದು, ಕಾಫಿ ಎಲ್ಲ ಬಿಡಿಸಿ ಈ ಥರ ಒಣಗಾಕಬೇಕು. ಕಂಪ್ಲೀಟಾಗಿ ಒಣಗಿದ ಮೇಲೆ ಇದನ್ನು ಮಾರಾಟ ಮಾಡೋಕ್ಕಾಗೋದು. ಅಲ್ಲಿಂದ ನಮ್ಮ ಅತ್ತೆ ಒಲೆಯಲ್ಲಿ ರೊಟ್ಟಿ ಸುಡ್ತಾಯಿದ್ರು. ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಏನಾದರೂ ಮಾತಾಡಿ, ನಮ್ಮ ವಿಡಿಯೋ ಕಂಟೆಂಟ್ ಮಾಡಿ. ಮತ್ತೆ ಕಂಟೆಂಟ್ ಮಾಡಿ ಏನಾದರೂ. ಕೆಲಸ ಬೆಂಕಿ ಒಲೆ ರೊಟ್ಟಿಯಾ ಮಾಡಿ ತಿನ್ಬೇಕು, ಬೋಲಾ ರುಚಿ. ಈಗ ಎಳಿಯುತ್ತೆ. ಟಿಫನ್ ಎಲ್ಲ ಮುಗಿಸಿ ನಾವು ಕಾಫಿ ಆಡೋಣ ಅಂತ ಹೊರಗೆ ಬಂದಿದ್ವಿ. ಕಾಫಿ ಆಡೋದಂತೂ ತುಂಬ ಕಷ್ಟ, ಕಾಲಿಗೆಲ್ಲ ಚುಚ್ಚಾಕ್ಬಿಡುತ್ತೆ. ಕಾಲಿಗೆ ಸ್ಲಿಪ್ಪರ್ ಹಾಕೊಂಡು ಹರಡಬೇಕು. ಅಲ್ಲಿ ಸ್ವಲ್ಪ ತಡ್ಬಿಟ್ಟು ನೆಕ್ಸ್ಟ್ ನಾವು ತೋಟ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಕಾಫಿ ಬಿಡಿಸ್ತಾಯಿದ್ರು. ಈ ಥರ ಸುತ್ತಲೂ ಚೀಲ ಹಾಕಿ ಅದ್ರ ಮೇಲೆ ಬಿಡಿಸ್ತಾರೆ. ಅದಾದಮೇಲೆ ಮೂಟೆ ಕಟ್ಟಿ ಮನೆ ಹತ್ರ ತಂದು ಒಣಗಿಸಿ ಆಮೇಲೆ ಮಾರೋದು. ಅಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಮೀನು ಹಿಡಿಯೋಣ ಅಂತ ಒಂದು ಹೊಳೆಗೆ ಹೋಗಿದ್ವಿ. ಅಲ್ಲೇ ನಮ್ಮ ಮನೆ ಹತ್ರ ಇರೋ ಹೊಳೆಗೆ. ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ದೂರ ಆಳ ಇರೋ ಜಾಗದಲ್ಲಿ ಮೀನು ಹಿಡಿಯೋಣ ಅಂತ ಹೋಗಿದ್ವಿ. ಇಲ್ಲಿ ಹೆಂಗೆ ಅಂತಂದರೆ ಮೀನುಗಳ ಕಣ್ಣಿಗೆ ಖಾರ ಹಾಕೋದು ಅಂತೆ. ಖಾರನ ಅರಿದ್ಬಿಟ್ಟು ನೀರೊಳಗೆ ಬಿಟ್ಟರೆ ಮೀನಿನ ಕಣ್ಣಿಗೆಲ್ಲ ಉರಿ ಬಂದ್ಬಿಟ್ಟು ಬಲೆ ಒಳಗೆಲ್ಲ ಸಿಗಾಕೊಳ್ಳೋದಂತೆ. ಚಿಕ್ಕ ಚಿಕ್ಕ ಮೀನು ಅಷ್ಟೇ ಸಿಕ್ಕಿದ್ದು. ಅಲ್ಲಿಂದ ಬರೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಇಲ್ಲಿ ಕಾಫಿ ಎಲ್ಲ ಒಣಗಾಕಿದ್ರಲ್ಲ ಅದೆಲ್ಲ ಒಣಗಿತ್ತು. ಅದನ್ನು ಮೂಟೆ ಕಟ್ಟಿ ಇಡ್ತಿದ್ರು. ಒಂದು ಮೂಟೆಲಿ 50 kg 300 ml ಇರಬೇಕಂತೆ. ಅವ್ರು ತಗೊಳ್ಳೋದು ಬರೀ 50 kg. ಅದನ್ನೆಲ್ಲ ತುಂಬಿಸಿ ಇಡ್ತಿದ್ರು. ಇಲ್ಲಿ ಅತ್ತೆ ಮೀನು ಕ್ಲೀನ್ ಮಾಡ್ತಾಯಿದ್ರು, ಅದನ್ನು ನೋಡೋಣ ಅಂತ ಬಂದೆ. ಇವತ್ತಿನ ಡೇ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.